ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ವಿಡಿಯೋ ಬಂದು ಈಗ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಕಂಟಿನ್ಯೂ ಹಬ್ಬಗಳು ಹಿಂದಿಂದನೇ ಬರ್ತಾ ಇದ್ದಾವೆ. ಸೊ ಹಾಗಾಗಿ ಮನೇಲಿ ಏನಾದರೂ ಸ್ವೀಟ್ ಮಾಡಲೇಬೇಕು. ಹಾಗಾಗಿ ನಾನಿವತ್ತು ನಮ್ಮ ಮನೇಲಿ ನಾನು ಯಾವ ರೀತಿ ರವೆ ಉಂಡೆ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಮುಂದೆ ತೋರಿಸ್ಕೊಡೋಣ ಅಂತ ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದು ಬಂದು ರವೆ ಉಂಡೆ ನಮ್ಮ ಮನೆಗಲ್ಲ, ಯಾರೋ ಕಸ್ಟಮರು ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಎಲ್ಲೋ ಬೇರೆ ಟೆಂಪಲ್ಗೆ ಹೋಗ್ತಾ ಇದ್ದಾರೆ, ಔಟ್ ಆಫ್ ಕಂಟ್ರಿ. ಸೊ ಹಾಗಾಗಿ ಮಾಡಿಕೊಡೋಕ್ಕೆ ಅಂತ ಅವ್ರ ಮನೆಯಿಂದನೇ ಐಟಮ್ ಕಳಿಸ್ಕೊಟ್ಟಿದ್ದಾರೆ ನನಗೆ. ಸೊ ಹಾಲು ಸಮೇತ ಅವರೇ ಕಳಿಸಿರೋದು. ಅದನ್ನು ಬಿಸಿ ಮಾಡ್ತಾಯಿದ್ದೀನಿ. ರವೆ ಮತ್ತು ಡ್ರೈ ಫ್ರೂಟ್ಸು, ಸಣ್ಣ ಸಣ್ಣ ಪ್ಯಾಕೆಟ್ ತುಪ್ಪ, ಸಕ್ಕರೆ, ಕೊಬ್ಬರಿ ತುರಿ ಕಳಿಸಿದ್ದಾರೆ. ಸೊ ನಾನಿವಾಗ ಅದಕ್ಕೆ ಒಂದು ಬಾಣಲಿ ಬಿಸಿ ಮಾಡಿಕೊಂಡು ಅದಕ್ಕೆ ಅವ್ರು ಕೊಟ್ಟಿರೋಂಥ ಪ್ಯಾಕೆಟ್ ತುಪ್ಪ ಓಪನ್ ಮಾಡಿ ಹಾಕ್ತಾಯಿದ್ದೀನಿ. ಏನಂದರೆ ಅವರು ಚಿರೋಟಿ ರವೆ ಕಳಿಸಿದ್ದಾರೆ. ಐ ಥಿಂಕ್ ನಾನು ಸುಮಾರು ವರ್ಷದಿಂದ ಮಾಡೋದು ಮೀಡಿಯಮ್ ರವೆ, ಕೃಷ್ಣ ರವೆಯಿಂದನೇ. ಚಿರೋಟಿ ರವೆ ಅಂತಂದರೆ ಫುಲ್ಲು ಸಾಫ್ಟ್ನೆಸ್ ಆಗ್ಬಿಟ್ಟು ಕೆಲವೊಂದು ಇದೇ ರವೆಯಲ್ಲೇ ಮಾಡ್ತಾರೆ. ಬಟ್ ನನಗೆ ಇದರಲ್ಲಿ ಇಷ್ಟ ಆಗಲ್ಲ. ರವೆ ಉಂಡೆ ಮುರಿದಿದ ತಕ್ಷಣ ಸ್ವಲ್ಪ ಈ ಗಸಗಸೆ ಥರ ಸಿಗಬೇಕಲ್ವ ಬಾಯಿಗೆ, ಆವಾಗಲೇ ರವೆ ಉಂಡೆ ಅಂತ ಅನಿಸೋದು. ನಾನು ಏನು ಅಂದ್ಕೊಂಡೆ ಅಂದರೆ ಅವರಿಗೆ ಇದೇ ರವೆಲೇ ಇಷ್ಟ ಆಗುತ್ತೇನೋ ಅಂತೇಳ್ಬಿಟ್ಟು ನಾನು ಇದೇ ರವೆಲೇ ಮಾಡ್ತಾಯಿದ್ದೀನಿ. ಇರೋದನ್ನ ಹೇಳ್ತಾಯಿದ್ದೀನಿ. ಆಮೇಲೆ ನೀವು ಬೇಕಂತಂದರೆ ನಿಮಗೆ ಯಾವ ರವೆ ಬೇಕೋ ಆ ರವೆ ತೊಗೊಂಡು ಮಾಡ್ಬೋದು. ಒಟ್ಟಿನಲ್ಲಿ ಇದು ಅಂದರೆ ಈ ರವೆಲಿ ಮಾಡಿದ್ರೆ ಜಾಸ್ತಿ ದಿನ ಇಡೋಕ್ಕಂತೂ ಆಗೋಲ್ಲ. ಏಕೆಂದರೆ ಇರೋದೇ ಫುಲ್ಲು ಸಣ್ಣ ರವೆ, ಮತ್ತು ನಾವು ಹಾಲೆಲ್ಲ ಹಾಕಿ ಕಲಿಸಿದಾಗ ಫುಲ್ಲು ಮುದ್ದೆ ಥರ ಆಗಿಬಿಡುತ್ತೆ. ಹಾಗಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ಅಷ್ಟೇ ಅಂತ ಹೇಳ್ತೀನಿ. ಸೊ ನೋಡಿ, ನಾನು ರವೆ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊತಾ ಇದ್ದೀನಿ. ಕಲರ್ ಸ್ವಲ್ಪ ಚೇಂಜ್ ಆಗ್ತಾಯಿದೆ. ನಾವು ಎಷ್ಟು ಹದವಾಗಿ ಹುರ್ಕೊತೀವೋ ಅಷ್ಟು ಟೇಸ್ಟ್ ಬರುತ್ತೆ. ಇದೇ ಅಂತಲ್ಲ, ಎಲ್ಲ ಥರ ನಾವು ಯಾವುದೇ ರೀತಿ ಹುರ್ಕೊತೀವೋ ಅದನ್ನೆಲ್ಲನೂ ಅಷ್ಟೇ. ನೋಡಿ, ಕಲರ್ ಸ್ವಲ್ಪನೇ ಚೇಂಜ್ ಆಗ್ತಾ ಇದೆ. ಅವರು ಅಂದರೆ ವಯಸ್ಸಾಗಿರೋರು ಅನಿಸುತ್ತೆ. ಸೊ ಹಾಗಾಗಿ ಮಾಡಿಸ್ಕೊಡಿ ಅಂಥೇಳಿ ಕಳಿಸಿದ್ದಾರೆ. ಹೇಳಲು ನಾನು ಅಡುಗೆ ಮಾಡೋ ವಿಷಯದಲ್ಲಿ ಯಾರಿಗೇ ಆಗಲಿ ಇಲ್ಲ ಅಂತ ಹೇಳೋಕ್ಕೋಗಲ್ಲ. ನನಗೆ ಏನಾಗುತ್ತೋ ಅದು ನಾನು ಮಾಡಿಕೊಟ್ಟೇ ಕೊಡ್ತೀನಿ. ಸೊ ಹಾಗಾಗಿ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಆ ರವೆ ಹುರಿದಾದ್ಮೇಲೆ ನಾನು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅವರು ಸ್ವಲ್ಪ ಅಂದರೆ ಅವರಿಗೆ ಹೆಂಗೆ ಅನುಕೂಲವಾಗ ಆ ಥರ ಕೊಟ್ಟಿದ್ದಾರೆ. ನಾನು ಏನು ಐಟಮ್ ಕಳಿಸಿದ್ರೋ ಸೊ ಅದರಲ್ಲೇ ನಾನು ಮಾಡ್ತಾಯಿದ್ದೀನಿ. ನಮ್ಮ ಮನೆಗೆ ಆಯಿತು ಅಂದರೆ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾನು ನೀಟಾಗಿ ಮಾಡ್ಕೊತೀನಿ. ಇದು ನೀಟಾಗೆ ಮಾಡ್ತಾಯಿದ್ದೀನಿ. ಬಟ್ ಅವರು ಅಂದರೆ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಕಮ್ಮಿ ಕೊಟ್ಟಿದ್ದಾರೆ. ಇಟ್ಸ್ ಓಕೆ, ಪರವಾಗಿಲ್ಲ. ನೋಡಿ, ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಫ್ರೈ ಹಾಕ್ಕೊಂಡು ಕಲರ್ ಚೇಂಜ್ ಆಗಿ ಉಬ್ಬುತ್ತಾ ಇದೆ ಅದು. ನಾನು ಇದು ಕಲರ್ ಚೇಂಜ್ ಆದಮೇಲೆ ಲೈಟಾಗಿ ಕೊಬ್ಬರಿನೂ ನಾನು ಇದರಲ್ಲೇ ಹಾಕ್ಕೊತೀನಿ. ಏಕೆಂದರೆ ನಾವು ಹಂಗೆ ಆದರೆ ಸ್ವಲ್ಪ ಅದು ಒಂಥರ ಸ್ಮೆಲ್ ಬರುತ್ತೆ. ಬಟ್ ನಾವು ಫಸ್ಟೇ ಸ್ವಲ್ಪ ತುಪ್ಪ ಹಾಕಲಿಲ್ಲ ಅಂದರೂ ಸರಿ, ಹಾಗೆ ಆದರೂ ಸರಿ ಕೊಬ್ಬರಿನ ನಾವು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಹಾಕೋದ್ರಿಂದ ಯಾವುದೇ ರೀತಿ ಸ್ಮೆಲ್ ಬರಲ್ಲ. ಮತ್ತು ಈ ಬೂಸ್ಟ್ ಬರುತ್ತಲ್ಲ ಆ ಥರ ಎಲ್ಲ ಬರಲ್ಲ. ಚೆನ್ನಾಗಿರುತ್ತೆ, ಒಂದು ವಾರದವರೆಗೂ ಇದ್ದೇ ಇರುತ್ತೆ. ಸೊ ನೋಡಿ, ನಾನೀಗ ಇದು ರವೆಗೆಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ, ಏನು ಹುರಿದಿದ್ದೀನೋ ಅದನ್ನು. ನೆಕ್ಸ್ಟು ನಾನು ಅರ್ಧ ಸಕ್ಕರೆನ ನನಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ಸ್ವಲ್ಪ ಅರ್ಧ ಸಕ್ಕರೆ, ಏಲಕ್ಕಿನ ಪುಡಿ ಮಾಡಿಬಿಟ್ಟು ರವೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಮ್ಮಿ ಅಷ್ಟೇ. ನಾನು ಆ್ಯಕ್ಚುಲಿ ಅಂದರೆ ಜಾಸ್ತಿ ಫುಲ್ಲು ಸಕ್ಕರೆನೆಲ್ಲ ಬ್ಲೆಂಡ್ ಮಾಡಿ ಹಾಕಲ್ಲ. ಇದು ಏನು ಏಲಕ್ಕಿ ಇದಾಗಲಿ ಅನ್ನೋ ಕಾರಣಕ್ಕೋಸ್ಕರ
ಹಂಗೆ ಮಾಡಿದೆ. ಮತ್ತು ನಾನೀಗ ಮಿಕ್ಕಿದ್ದು ಟೇಸ್ಟಿಗೆ ನನಗೆ ಎಷ್ಟು ಬೇಕೋ ಅಷ್ಟು ಶುಗರ್ ಸ್ವೀಟ್‌ಗೋಸ್ಕರ ನಾನು ಹಾಗೆ ಸಕ್ಕರೆನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಫುಲ್ ಎಲ್ಲ ತಳದಿಂದ ಹಿಡಿದು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಟ್ ಇದು ಟೇಸ್ಟ್ ಚೆನ್ನಾಗಿತ್ತು. ಅವರು ಕಳಿಸ್ಕೊಟ್ಟಾದ್ಮೇಲೆ ಚೆನ್ನಾಗಿದೆ ಅಂತಲೂ ರಿವ್ಯೂ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನೋಡಿ ಇದರಲ್ಲೇ ನಾನು ಒಂದೇ ಇದರಲ್ಲಿ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಮೊಬೈಲ್ ಒಂದು ಕೈಯಲ್ಲಿ ಇಟ್ಕೊಂಡು ಇದನ್ನು ಕಲಿತ್ಕೊತಾ ಇದ್ದೀನಿ. ಅಷ್ಟು ಸ್ಟ್ಯಾಂಡ್ ಯಾವುದೋ ಅಷ್ಟು ಚೆನ್ನಾಗಿರಲಿಲ್ಲ, ಸ್ಟ್ಯಾಂಡೆಲ್ಲ ಇದಾಗ್ಬಿಟ್ಟಿತ್ತು. ಸೊ ಹಾಗಾಗಿ ಒಂದು ಕೈಯಲ್ಲಿ ಇಟ್ಕೊಂಡೇ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ಸೊ ಏನಂದರೆ ಕೆಲವೊಂದು ಹೆಣ್ಮಕ್ಳು ಯೂಟ್ಯೂಬಲ್ಲಿ ಮನೇಲಿ ಕೂತ್ಕೊಂಡು ಏನು ಮಾಡೋದು ಪಾಪ, ಅವ್ರು ಸ್ವತಂತ್ರವಾಗಿ ಏನಾದರೂ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಯೂಟ್ಯೂಬ್ ಓಪನ್ ಮಾಡಿದ್ದಾರೆ. ಕೆಲವೊಬ್ರು ಏನು ಗೊತ್ತಾ, ಸುಮ್ಮನೆ ಏನೋ ಫುಲ್ಲು ಈ ಇನ್ಸ್ಟಾದಲ್ಲಿ ಟಿಕ್ಟಾಕಲ್ಲಿ ಎಲ್ಲ ಇದು ಮಾಡಿರೋರಿಗೆ ಅವ್ರಿಗೆ ಬೆಳೆಸ್ತಿದ್ದಾರೆ. ಕೆಲವೊಂದು ಹೆಣ್ಮಕ್ಳು ಅವರಲ್ಲೂ ಎಷ್ಟೋ ಪ್ರತಿಭೆಗಳಿರುತ್ತೆ. ನೀವು ಅದನ್ನು ನೋಡಿ ಅವರಿಗೆ ಸಪೋರ್ಟ್ ಮಾಡಬೇಕು. ಏಕೆಂದರೆ ಇರೋರಿಗೆ ಇದು ಮಾಡ್ರೆ ಪಾಪ ಎಷ್ಟೋ ಮನೇಲಿ ಹೆಣ್ಮಕ್ಳು ಕೆಲಸ ಕಾರ್ಯ ಇಲ್ಲದೇ ಇದರಲ್ಲಿ ಏನಾದರೂ ಮುಂದೆ ಬರ್ಬೋದೇನೋ, ನಾವು ಹೊರ್ಗಡೆ ಹೋಗದೇ ಇರೋ ಹೆಣ್ಮಕ್ಳು ಮನೇಲೇ ಕೂತ್ಕೊಂಡು ಏನಾದರೂ ಇದು ಮಾಡೋಣ, ಸಂಪಾದನೆ ಮಾಡೋಣ, ನಮ್ಮನ್ನು ನಾವು ಗುರ್ತಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬರ್ತಾರೆ. ಸೊ ಅವರಿಗೆ ಪಾಪಚ್ಚಿ ಯಾವುದೇ ರೀತಿ ಸಪೋರ್ಟ್ ಸಿಗಲ್ಲ. ಸೊ ಹಂಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ಪ್ಲೀಸ್ ಎಲ್ಲರಿಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನೊಬ್ಳಿಗೆ ಅಂತಲ್ಲ, ಎಷ್ಟೋ ನ್ಯೂ ಬಿಗಿನಿಂಗ್ಸ್ ಯೂಟ್ಯೂಬರ್ಸ್ ಇದ್ದಾರೆ. ಎಲ್ಲರಿಗೂ ಸಪೋರ್ಟ್ ಮಾಡಿ. ಏಕೆಂದರೆ ಮಾಡಿದವ್ರಿಗೆ ಮಾಡಬಾರ್ದಲ್ವ. ನೀವು ನೋಡಿ ಸುಮ್ಮನೆ ಎಲ್ಲ ವೇಸ್ಟ್ ಮಾಡೋದಕ್ಕಿಂತ ನಮ್ಮಂಥ ಮಿಡ್ಲ್ ಕ್ಲಾಸ್ ಪೀಪಲ್ ಇರ್ತಾರಲ್ಲ ಅಂಥವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಒಂದೇ ಸಮಕ್ಕೆ ನಾನು ರವೆ ಉಂಡೆನೆಲ್ಲ ಉಂಡೆ ಕಟ್ಬಿಟ್ಟು ಇಟ್ಟಿದ್ದೀನಿ. ಇದು ನಾನು ಡೈರೆಕ್ಟ್ ಕಟ್ಟಿದ ತಕ್ಷಣ ನಾನು ಅವ್ರು ಕೊಟ್ಟಿದ್ದ ಬಾಕ್ಸಲ್ಲಿ ಹಾಕ್ತಾಯಿಲ್ಲ. ಒಂದು 20 ನಿಮಿಷ, ಒಂದು ಅರ್ಧ ಗಂಟೆ ಹಂಗೆ ಮಾಮೂಲಿ ಟೆಂಪ್ರೇಚರಲ್ಲೇ ನಾನು ತಟ್ಟೆಯಲ್ಲಿ ಬಿಟ್ಟಿದ್ದೀನಿ. ನಂತರ ನಾನು ಅದನ್ನು ಬಾಕ್ಸಿಗೆ ಹಾಕಿ ಪ್ಯಾಕ್ ಮಾಡಿ ಕಳಿಸ್ತೀನಿ ಅವರಿಗೆ. ನೋಡಿ ಫೈನಲಾಗಿ ರವೆ ಉಂಡೆ ಈ ಥರ ಬಂದಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಕೊಬ್ಬರಿ, ಮಧ್ಯದಲ್ಲಿ ದ್ರಾಕ್ಷಿ, ಗೋಡಂಬಿ. ಥ್ಯಾಂಕ್ ಯು.